ನವೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೊಡ್ಡಕನ್ನಳ್ಳಿಯಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಮುಖ್ಯ ಶಿಕ್ಷಕರಾದ ರತ್ನಮ್ಮ ಬಿಕೆ ಅವರ ನೇತೃತ್ವದಲ್ಲಿ ಸರ್ಕಾರಿ ಶಾಲಾ ದೊಡ್ಡಕನ್ನಳ್ಳಿ ಮತ್ತು ಅಂಜನಾದ್ರಿ ಪ್ರೌಢಶಾಲೆಯ ಸಹಯೋಗದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಶ್ರೀಯುತ ಸೋಮಶೇಖರ ರೆಡ್ಡಿ ಅವರು ಅಧ್ಯಕ್ಷತೆ ವಹಿಸಿದ್ದು, ಊರಿನ ಹಿರಿಯ ಮುಖಂಡರಾದ ಶ್ರೀಯುತ ರಾಜಶೇಖರ ರೆಡ್ಡಿ, ಕೆವಿ ವೇಣುಗೋಪಾಲ್, ಕೃಷ್ಣಾರೆಡ್ಡಿ, ರಾಜಶೇಖರ ರೆಡ್ಡಿ, ಕೆಎಂ ಶಿವಕೀರ್ತಿ, ಕೃಷ್ಣಪ್ಪನ್, ನಂಜಾರೆಡ್ಡಿ, ಅಶೋಕ್ ಕುಮಾರ್ ಭಾಗವಹಿಸಿದ್ದರು. ಅಂಜನಾದ್ರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶಿವಕುಮಾರ್ ಮತ್ತು ಶಾಲೆಯ ಸಿಬ್ಬಂದಿ ವರ್ಗದವರೆಲ್ಲರೂ ಹಾಜರಿದ್ದರು. 2 ಶಾಲೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೊಗಸಾಗಿ ಮೂಡಿಬಂದಿದ್ದು ಎಲ್ಲರ ಮನಸೆಳೆಯುವಂತಿದ್ದವು. ಶಾಲೆಯ ಶಿಕ್ಷಕರೆಲ್ಲರೂ ಚಟುವಟಿಕೆಯಿಂದ ಭಾಗವಹಿಸಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಈ ಶುಭ ಸಂದರ್ಭದಲ್ಲಿ ನಮ್ಮ ಕೆರ್ರಿಮೈ ಕಮ್ಯುನಿಟಿ ಸಂಸ್ಥೆ ವತಿಯಿಂದ ದೊಡ್ಡಕನ್ನಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 800 ವಿದ್ಯಾರ್ಥಿಗಳಿಗೆ 15 ಲಕ್ಷಕ್ಕೂ ಹೆಚ್ಚು ವೆಚ್ಚದಲ್ಲಿ ಬ್ಯಾಗ್, ಬುಕ್ಸ್, ಪೆನ್ಸಿಲ್, ಪೆನ್, ನೀರಿನ ಬಾಟಲ್, ಊಟದ ತಟ್ಟೆ, ಪರೀಕ್ಷೆಯ ರಟ್ಟು, ಸ್ವೆಟರ್ ಆ್ಯಂಡ್ ಸಾಕ್ಸ್ ಇತ್ಯಾದಿ ಎಲ್ಲ ಊರು ಹಿರಿಯರ ಸಮ್ಮುಖದಲ್ಲಿ ನೀಡಿದ್ದು ಮಕ್ಕಳು ಮತ್ತು ಪೋಷಕರು ತುಂಬಾ ಸಂತೋಷಗೊಂಡರು. ಇದೇ ರೀತಿ ನಮ್ಮ ದಾನಿಗಳು ಮುಂದೆ ಬಂದು ಮಕ್ಕಳ ಸರ್ವತೋಮುಖ ಪ್ರಗತಿಗೆ ಕೈಜೋಡಿಸಬೇಕೆಂದು ಊರ ಹಿರಿಯರು, ಶಿಕ್ಷಕರು ಹಾಗೂ ಪೋಷಕರು ಹಾರೈಸಿದರು. ವರದಿ ದೀಪ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಉಷಾರಾಣಿ ಮೇಡಮ್ ರವರು, ಸಿಬ್ಬಂದಿ ವರ್ಗದವರು, ತಂಡದವರು ಬಂದಿದ್ದಾರೆ. ನಿಮಗೆ ಎಲ್ಲ ಕೂಡ ಸುಮಾರು 15 ಲಕ್ಷ ಮೌಲ್ಯ ಮಕ್ಕಳೆಲ್ಲರೂ ಕೂಡ ಕೂತ್ಕೋಬೇಕು.
ನೋಡಿ ಬ್ಯಾಂಡ್ ಸೆಟ್ ಅಲ್ಲೇ ಇದೆ. ಹೆಣ್ಮಕ್ಳು ಇಲ್ಲಿ ಬನ್ನಿ. ಹೆಣ್ಮಕ್ಳು ಒಂದೊಂದು ಬಾಕ್ಸ್ ಒಬ್ಬೊಬ್ಬರು ಗೊತ್ತಬೇಕು. ಒಂದೊಂದು ಬಾಕ್ಸ್ಗೆ ನೀಟಾಗಿ ಒಂದೊಂದು ಬಾಕ್ಸ್ ಒಬ್ಬೊಬ್ಬರು. 72ನ ಗಣರಾಜ್ಯೋತ್ಸವ ಶುಭಾಶಯಗಳು ಎಲ್ಲರಿಗೂ. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ವೇಣುಗೋಪಾಲ್ ಅವರೇ, ರಾಜಶೇಖರ್ ಅವರೇ, ಗೋಪಿ ಅವರೇ, ಅಶೋಕ್ ಅವರೇ, ರಾಜಶೇಖರ್ ಅವರೇ, ಶಿವಕುಮಾರ್ ಅವರೇ, ಕೃಷ್ಣಾರೆಡ್ಡಿ ಅವರೇ, ನಂಜಾರೆಡ್ಡಿ ಅವರೇ, ಕೃಷ್ಣಪ್ಪ ಅವರೇ, ಶಿವಕೀರ್ತಿ ಅವರೇ ಹಾಗೂ 2 ಶಾಲೆಯ ಮುಖ್ಯಸ್ಥರೇ ಹಾಗೂ ಶಿಕ್ಷಕ ವೃಂದದವರೇ, ಮಹನೀಯರೇ, ಮಹಿಳೆಯರೇ ಹಾಗೂ ನನ್ನ ಪ್ರೀತಿಯ ಮಕ್ಕಳೇ, ಈ ದಿನ 72ನೇ ಗಣರಾಜ್ಯೋತ್ಸವ. ಇದು ಯಾಕಪ್ಪ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂದರೆ 47ರಲ್ಲಿ ನಾವು ಸ್ವತಂತ್ರ ಬಂದರೂ ಕೂಡ ನಮ್ಮದೇ ಆದ ಸಂವಿಧಾನ ಇರಲಿಲ್ಲ. 1950 ಜನವರಿ 26ನೇ ದಿನ ನಾವು ನಮ್ಮದೇ ಆದ ಸಂವಿಧಾನನ ಅಳವಡಿಸ್ಕೊಂಡ್ವಿ. ಇದನ್ನು ಮಾಡಿದಂಥವ್ರು ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯಲ್ಲಿ ಮಾಡಿದಂಥ ಸಂವಿಧಾನ. ಆ ಸಂವಿಧಾನ ವಿಚಾರವಾಗಿ ನಿಮ್ಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ ಹಲವಾರು ಜಾತಿಗಳು, ಹಲವಾರು ಧರ್ಮಗಳಿದೆ, ಬೇರೆ ಬೇರೆ ಭಾಷೆಗಳಿದೆ. ಎಲ್ಲನೂ ಕ್ರೋಢೀಕರಿಸಿ ಯಾವ ರೀತಿ ಮಾಡಬೇಕಂತ ಹಾಗೇನೆ ಸಂವಿಧಾನ ರಚಿಸಿದ್ರು. ಸೊ ಆ ದಿನವೇ ಇವತ್ತೇನು ದೆಹಲಿಯಲ್ಲಿ ಕೂಡ ತುಂಬ ವಿಜೃಂಭಣೆ ನಡೆಯುತ್ತೆ ಈ ಕಾರ್ಯಕ್ರಮ ಗಣರಾಜ್ಯೋತ್ಸವ. ಬೇರೆ ಬೇರೆ ದೇಶಗಳಿಂದ ಅತಿಥಿಗಳನ್ನು ಕೂಡ ಕರೆಸ್ತೀವಿ. ಹಾಗೆಯೇ ಸ್ತಬ್ಧ ಚಿತ್ರ ಕೂಡ ಇರುತ್ತೆ. ಪ್ರಶಸ್ತಿ ಪುರಸ್ಕಾರ ಕೂಡ ಕೊಡ್ತೀವಿ. ಬೇರೆ ಬೇರೆ ನಾವೇನು ಮಾಡಿದಂಥ ಕಾರ್ಯಕ್ರಮ ಕೂಡ ಅನೌನ್ಸ್ ಮಾಡ್ತಾರೆ ಆ ದಿನ. ಅದ್ರ ಜೊತೆಗೆ 10,000 ಜನನ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾರೆ. ಮೊದಲೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಬರೀ ಗಣ್ಯ ವ್ಯಕ್ತಿಗಳು ಮಾತ್ರ ಕರೆಸ್ತಾ ಇದ್ರು. ಆದರೆ ಈಗ ನಮ್ಮ ರಸ್ತೆಯಲ್ಲಿ ತರಕಾರಿ ವ್ಯಾಪಾರಿಯನ್ನು ಮಾಡೋ ಮನುಷ್ಯನ ಹಿಡಿದು, ಚಪ್ಪಲಿ ರಿಪೇರಿ ಮಾಡೋ ಒಂದು ಕೆಲಸವನ್ನು ಹಿಡಿದು, ಇವನು ಇನ್ನೊಂದು ಹೇಳ್ತೀನಿ, ಈ ವರ್ಷ ಹೆಂಗಾಗಿದೆ ಅಂದರೆ ಭಿಕ್ಷಾಟನೆ ಮಾಡಿ ಪರಿವರ್ತನೆ ಆಗಿರೋ ಮನುಷ್ಯನ ಕೂಡ ಇವತ್ತು ಕರೆದಿದ್ದಾರೆ. ಅಂದರೆ ಸಾಮಾನ್ಯದಿಂದ ಸಾಮಾನ್ಯ ಮನುಷ್ಯರು ಕೂಡ ಕರೀತಾರೆ ಆ ಕಾರ್ಯಕ್ರಮಕ್ಕೆ. ಅದು ನಮ್ಗೆ ಬೇಕಾದ್ರೆ ಇವತ್ತು ಬದಲಾವಣೆ ಯಾವ ರೀತಿ ಪರಿವರ್ತನೆ ಆಗಿದೆ ಅಂದರೆ ಆ ರೀತಿ ಕರೆದು, ಅಂದರೆ ನಮ್ಮ ಪಕ್ಕದ ಸಾಮಾನ್ಯ ಮನುಷ್ಯ ಕೂಡ ಇವತ್ತು ಮುಖ್ಯ ಅತಿಥಿಯಾಗಿ ಹೋಗ್ತಾರೆ. ಮಕ್ಕಳೇ, ನಿಮಗೆಲ್ಲ ಗೊತ್ತಿದೆ, ನಮ್ಮ ದೇಶ ಬೇರೆ ಬೇರೆ ಭಾಷೆಗಳಿಂದ ಕೂಡಿದ್ದು. ನಾವು ಎಲ್ಲರೂ ಹೊಂದಾಣಿಕೆಯಿಂದ ಇರಬೇಕು. ಇವತ್ತು ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಇವತ್ತು 2 ಶಾಲೆ, ಒಂದು ಸರ್ಕಾರಿ ಶಾಲೆ, ಇನ್ನೊಂದು ಪ್ರೈವೇಟ್ ಶಾಲೆ, 2 ಕೂಡ ಒಂದು ಕಡೆ ಸೇರ್ತಾ ಬಂದಿದ್ದೀವಿ. ಇವತ್ತಲ್ಲ, ಸುಮಾರು ವರ್ಷಗಳಿಂದ ಒಂದು ದಿವಸ ಎಲ್ಲಿ ಮಾಡ್ತೀರ, ಇನ್ನೊಂದು ಸಲ ಅಂಜನಾದ್ರಿ ಶಾಲೆಯಲ್ಲಿ ಮಾಡ್ತೀರ. ಅದು ನಮ್ಮ ಹೊಂದಾಣಿಕೆ ಇರುವಂಥದ್ದು. ಇವತ್ತು ಅದಕ್ಕೆ ನಮ್ಗೆ ಖುಷಿ ತರುವಂಥ ವಿಚಾರ. ಇವತ್ತು ನಮ್ಮ ದೇಶ 4ನೇ ಎಕಾನಮಿ ಇದರಲ್ಲಿದೆ, 3ನೇ ದಾಪುಗಾಲು ಆಗ್ತಾಯಿದ್ದೀವಿ. ನಾವು ಎಲ್ಲ ವಿಷಯ ಕೂಡ ನಾವು ಮುಂದುವರಿತಾ ಇದ್ದೀವಿ. ಮುಂದುವರಿದ ದೇಶ ಆಗ್ತಾಯಿದೆ. 2047ಕ್ಕೆ ಖಂಡಿತ ನಾವು ಮುಂದುವರಿದ ದೇಶ ಅಂತ ಆಗುತ್ತಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮಕ್ಕಳೇ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ. ತಾವೆಲ್ಲರೂ ಸಂವಿಧಾನವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಒಳ್ಳೆಯ ಪ್ರಜೆಗಳಾಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ 2 ಮಾತನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.